ಈ ವಿಡಿಯೋದಲ್ಲಿ ಬಂದು ನಾವು ರಿಸೋರ್ಸ್ ಕೋಟಾ ಬಗ್ಗೆ ತಿಳ್ಕೊಳ್ಳೋಣ, ಏನಕ್ಕೆ ಯೂಸ್ ಆಗುತ್ತೆ ಅಂತ. ನಾರ್ಮಲ್ ಆಗಿ ಬಂದು ನಮ್ಮ ಹತ್ರ ಒಂದು ಕ್ಯೂಬರ್ನೆಟಿಸ್ ಕ್ಲಸ್ಟರ್ ಇದೆ ಅಂತ ತಿಳ್ಕೊಳ್ಳಿ. ಇದರಲ್ಲಿ ಬಂದು ಒಂದು ಮಾಸ್ಟರ್ ನೋಡು, ಒಂದು ವರ್ಕರ್ ನೋಡು ಇದೆ ಅಂತ ತಿಳ್ಕೊಳ್ಳಿ. ನಾರ್ಮಲಿ ನಾವು ಯಾವುದೇ ಡಿಪ್ಲಾಯ್ಮೆಂಟ್ಗಳನ್ನ ಪರ್ಟಿಕ್ಯುಲರ್ ವರ್ಕರ್ ನೋಡಲ್ಲಿ ಮಾತ್ರ ಡಿಪ್ಲಾಯ್ ಮಾಡ್ತೀವಿ. ಅದೇ ರೀತಿ ಕ್ಯೂಬರ್ನೆಟಿಸ್ ಮಾಸ್ಟರ್ ನೋಡಲ್ಲಿ ಡಿಪ್ಲಾಯ್ ಮಾಡಲ್ಲ. ಓಕೆ, ಇವಾಗ ನಮ್ಮ ಹತ್ರ ಒಂದು ವರ್ಕರ್ ನೋಡಿದೆ, ಅದರದ್ದು ಒಂದು ರಿಸೋರ್ಸ್ ಬಂದು 32 GB ರ್ಯಾಮ್ ಇದೆ, ಅದೇ ರೀತಿ 8 CPU ಇದೆ ಅಂತ ತಿಳ್ಕೊಳ್ಳಿ. ಇದನ್ನ ಬಂದು ಈ ರಿಸೋರ್ಸ್ನ ಬಂದು ನಾವು ಯಾವುದೇ ರೀತಿ ಈ ಪ್ರಾಜೆಕ್ಟ್ ಏನಿದೆ, ಇವಾಗ ಫಾರ್ ಎಕ್ಸಾಂಪಲ್ ನನ್ನ ಹತ್ರ 3 ಪ್ರಾಜೆಕ್ಟ್ ಇದೆ ಅಂತ ತಿಳ್ಕೊಳ್ಳಿ. ಇದ್ರ 3 ಪ್ರಾಜೆಕ್ಟ್ಗಳಿಗೆ ನಾನು ಯಾವುದೇ ರೀತಿ ಈ ಪರ್ಟಿಕ್ಯುಲರ್ ರಿಸೋರ್ಸ್ನ ಡಿಸ್ಟ್ರಿಬ್ಯೂಟ್ ಮಾಡಲಿಲ್ಲ ಅಂತ ಅಂದರೆ ಏನು ಪ್ರಾಬ್ಲಮ್ ಆಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಇವಾಗ ನಾರ್ಮಲ್ ಆಗಿ ಬಂದು ನನ್ನ ಹತ್ರ ಒಂದು ಪ್ರಾಜೆಕ್ಟ್ 1, 2, 3 ಇದೆ ಅಂತ ತಿಳ್ಕೊಳ್ಳಿ. ಈ ಪ್ರಾಜೆಕ್ಟ್ 1 ಬಂದು ಸೇಮ್ ಈ ಪ್ರಾಜೆಕ್ಟ್ 1 ನೇಮ್ ಸ್ಪೇಸಲ್ಲಿ ಕ್ರಿಯೇಟ್ ಆಗಿರುತ್ತೆ, ಅದೇ ರೀತಿ ಪ್ರಾಜೆಕ್ಟ್ 2 ನೇಮ್ ಸ್ಪೇಸಲ್ಲಿ, ಅದೇ ರೀತಿ ಪ್ರಾಜೆಕ್ಟ್ 3 ನೇಮ್ ಸ್ಪೇಸಲ್ಲಿ ಕ್ರಿಯೇಟ್ ಆಗಿದೆ ಅಂತ ತಿಳ್ಕೊಳ್ಳಿ. ಇದರಲ್ಲಿ ಬಂದು ನಾನು ಯಾವುದೋ ಒಂದು ಅಪ್ಲಿಕೇಶನ್ ಡಿಪ್ಲೈ ಮಾಡಿದ್ದೀನಿ. ಇದು ಬಂದು 3 ಪೋರ್ಟ್ಸಲ್ಲಿ ರನ್ ಆಗ್ತಿರುತ್ತೆ. ಅದೇ ರೀತಿ ಇದು ಬಂದು ರೆಪ್ಲಿಕಾ ಸೆಟ್ ಬಂದು 3 ಪೋರ್ಟ್ಸಲ್ಲಿ ರನ್ ಆಗ್ತಿರುತ್ತೆ. ಇದು ಬಂದು 3 ಪೋರ್ಟ್ಸಲ್ಲಿ ರನ್ ಆಗ್ತಿರುತ್ತೆ ಅಂತ ತಿಳ್ಕೊಳ್ಳಿ. ನಾವು ಯಾವಾಗ ಪರ್ಫಾರ್ಮೆನ್ಸ್ನ ಟೆಸ್ಟ್ ಮಾಡ್ತೀವೋ ಅವಾಗ ಆಟೋಮೆಟಿಕಾಗಿ ಗೊತ್ತಾಗ್ಬಿಡುತ್ತೆ ಈ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ಗೆ ಎಷ್ಟು ಮಿನಿಮಮ್ ಆ್ಯಂಡ್ ಮ್ಯಾಕ್ಸಿಮಮ್ಮು CPU ಆಗಲಿ ಅಥವಾ ರ್ಯಾಮ್ ಆಗಲಿ ಬೇಕು ಅಂತ ನಮ್ಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಪರ್ಟಿಕ್ಯುಲರ್ ಪರ್ಫಾರ್ಮೆನ್ಸ್ ಟೆಸ್ಟಿಂಗ್ ಮಾಡಿದಾಗ. ಇನ್ ಕೇಸ್ ಏನಾದರೂ ಅದನ್ನು ಟೆಸ್ಟಿಂಗ್ ಮಾಡಾದ್ಮೇಲೂ ನಾವು ಯಾವುದೇ ರೀತಿ ಪರ್ಟಿಕ್ಯುಲರ್ ರಿಸೋರ್ಸ್ನ ಅಲೋಕೇಟ್ ಮಾಡಿಲ್ಲ ಅಂತಂದರೆ ಏನಾಗುತ್ತೆ ಅಂತಂದರೆ, ಇವಾಗ ಫಾರ್ ಎಕ್ಸಾಂಪಲ್ ಈ ಪ್ರಾಜೆಕ್ಟನ್ನು ನಾವು ರ್ಯಾಂಡಮ್ ಆಗಿ ಡಿಪ್ಲೈ ಮಾಡೋದು ಅಂತ ತಿಳ್ಕೊಳ್ಳಿ. ಅಂತಂದರೆ ಈ ನೇಮ್ ಸ್ಪೇಸಲ್ಲಿ ಡಿಪ್ಲೈ ಮಾಡಿದೆ ಅಂತ ತಿಳ್ಕೊಳ್ಳಿ, ಯಾವುದೇ ರೀತಿ ರಿಸೋರ್ಸ್ ಕೋಟನ್ನು ನಾವು ಅಸೈನ್ ಮಾಡಿಲ್ಲ. ಓಕೆನಾ, ಅವಾಗ ಏನಾಗುತ್ತೆ ಅಂತಂದರೆ ಈ ಪ್ರಾಜೆಕ್ಟ್ 1 ಬಂತು ಅಂತಂದರೆ ರ್ಯಾಂಡಮ್ ಆಗಿ ಅಥವಾ ಈ ಪರ್ಟಿಕ್ಯುಲರ್ ಯೂಸೇಜ್ ತಕ್ಕಂತಂಗೆ ಇದು ಬಂದು ಇದರಲ್ಲಿ ಬಂದು ನಾವು 20 GB ಡೈರೆಕ್ಟಾಗಿ ತಗೊಳ್ತು ಅಂತ ತಿಳ್ಕೊಳ್ಳಿ. ಈ ಪ್ರಾಜೆಕ್ಟ್ 1ನೇ 20 GB ಅಸೈನ್ ಮಾಡ್ಕೊಬಿಡ್ತು. ಓಕೆನಾ, ಈ 20 GB ರ್ಯಾಮ್ ಏನಿದೆ ಅದರಲ್ಲಿ ರನ್ ಆಗ್ತಾಯಿದೆ ಅಂತ ತಿಳ್ಕೊಳ್ಳಿ. ಓಕೆನಾ, ಅದೇ ರೀತಿ ಇನ್ನು ಮಿಕ್ಕಿದಷ್ಟು ಇನ್ನು 12 GB ಇದೆ, 12 GB ಈ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ 2ಗೆ ಅಸೈನ್ ಆಗಿಬಿಡುತ್ತೆ ಅಂತ ತಿಳ್ಕೊಳ್ಳಿ. ಆವಾಗ ನೆಕ್ಸ್ಟು ಪ್ರಾಜೆಕ್ಟ್ 3ಗೆ ಯಾವುದೇ ರೀತಿ ರಿಸೋರ್ಸು ಇಲ್ಲಿ ಸಿಗಲ್ಲ. ಓಕೆನಾ, ಆಮೇಲೆ ಇನ್ನೂ ಒಂದು ಏನು ಪ್ರಾಬ್ಲಮ್ ಆಗುತ್ತೆ ಅಂತಂದರೆ, ಈ ಪ್ರಾಜೆಕ್ಟ್ 1 ಬಂತು ಅಂತಂದರೆ 2 GB ರ್ಯಾಮಲ್ಲಿ ರನ್ ಆಗೋದು. ಇನ್ ಕೇಸ್ ಏನಾದರೂ ಅಪ್ಲಿಕೇಶನ್ ಏನಾದರೂ ಫಾಲ್ಟ್ ಇತ್ತು ಅಂತಂದರೆ, ಅಥವಾ ಪಾರ್ಟ್ಸ್ ರನ್ ಆಗ್ತಿರೋದು ಇನ್ಸೈಡ್ ಅಪ್ಲಿಕೇಶನಲ್ಲಿ ಏನೋ ಥ್ರೆಡ್ ಅಥವಾ ಏನೋ ಒಂದು ಮೆಮೊರಿ ಲೀಕ್ ಮಾಡ್ತಾ ಇತ್ತು ಅಂತ ತಿಳ್ಕೊಳ್ಳಿ ಅಪ್ಲಿಕೇಶನು. ಅವಾಗ ಏನಾಗುತ್ತೆ, ಮೆಮೊರಿ ಲೀಕ್ ಆಗೋದ್ರಿಂದ ಇದು ಇದ್ರ ಲಿಮಿಟ್ಗಿಂತ ಜಾಸ್ತಿ ರ್ಯಾಮ್ ಆಗಲಿ CPU ಆಗಲಿ ಕನ್ಸ್ಯೂಮ್ ಮಾಡ್ತಾ ಇರುತ್ತೆ. ಓಕೆನಾ, ಅದು ಪಾಸಿಬಿಲಿಟಿ ಇರುತ್ತೆ. ಅವಾಗ ಏನಾಗುತ್ತೆ, ಇದು ಬಂದು ಡೈರೆಕ್ಟಾಗಿ ಈ ರ್ಯಾಮ್ದು 32 GB ಏನಿದೆ ಇದನ್ನೇ ಡೈರೆಕ್ಟಾಗಿ ಆಕ್ಸೆಸ್ ಮಾಡಿ ಎಲ್ಲ ಏನಿದೆ 32 GB ರಿಸೋರ್ಸಸ್ಸು ಅಥವಾ 8 ಕೋರ್ CPU ಇದು ಒಂದೇ ಪ್ರಾಜೆಕ್ಟು ಕನ್ಸ್ಯೂಮ್ ಮಾಡ್ಬೋದು. ಓಕೆನಾ, ಅವಾಗ ಕನ್ಸ್ಯೂಮ್ ಮಾಡೋದಾಗ ಏನಾಗುತ್ತೆ ಅಂತಂದರೆ, ಇನ್ ಕೇಸ್ ಏನಾದರೂ ಇದಕ್ಕೆ ಸಮ್ ಮೆಮೊರಿನ ಅಲೋಕೇಟ್ ಮಾಡಿರ್ತೀವಿ ಅಂತ ತಿಳ್ಕೊಳ್ಳಿ. ಇಲ್ಲಿ ಬಂದು ಈ ಪರ್ಟಿಕ್ಯುಲರ್ ಪ್ರಾಜೆಕ್ಟು ಯಾವುದೋ ಒಂದು ಲೈವ್ ಪ್ರಾಜೆಕ್ಟ್ ಅಂತ ತಿಳ್ಕೊಳ್ಳಿ, ಯಾವುದೋ ಒಂದು ಇ ಕಾಮರ್ಸ್ ಅಪ್ಲಿಕೇಶನ್ ಇದರಿಂದ ಆಕ್ಸೆಸ್ ಆಗ್ತಾ ಇರುತ್ತೆ ಅಂತ ತಿಳ್ಕೊಳ್ಳಿ. ಅವಾಗ ಏನಾಗುತ್ತೆ, ಇನ್ ಕೇಸ್ ಏನಾದ್ರು ಜಾಸ್ತಿ ಟ್ರಾಫಿಕ್ ಬಂತು ಅಂತ ಅಂದಾಗ ಇಲ್ಲೇನಾಗುತ್ತೆ, ಈ ಪರ್ಟಿಕ್ಯುಲರ್ ಪಾಡು ಯಾವುದೇ ರೀತಿ ಆಟೋ ಸ್ಕೇಲಿಂಗ್ ಮಾಡೋಕ್ಕಾಗಲ್ಲ. ಯಾಕೆ ಅಂತಂದರೆ ಇಲ್ಲಿ ಆಲ್ರೆಡಿ ಎಲ್ಲ ರಿಸೋರ್ಸಸ್ ಬಂದು ಈ ಪ್ರಾಜೆಕ್ಟ್ 1ಗೆ ಅಸೈನ್ ಆಗಿಬಿಟ್ಟಿರುತ್ತೆ. ಏನೋ ಒಂದು ಸಮ್ ಬಗ್ಗಿಂದನೋ ಯಾವುದೋ ಒಂದು ಥ್ರೆಡ್ ಇಶ್ಯೂ ಇಂದನೋ ಏನೋ ಒಂದು ಅಸೈನ್ ಆಗಿಬಿಟ್ಟಿರುತ್ತೆ ಅಂತ ತಿಳ್ಕೊಳ್ಳಿ. ಅವಾಗ ಏನಾಗುತ್ತೆ, ಈ ಪರ್ಟಿಕ್ಯುಲರ್ ಕಸ್ಟಮರ್ಗೆ ಕ್ಲೈಂಟ್ಗಳಿಗೆ ಬಂದು ಈ ಪ್ರಾಜೆಕ್ಟ್ನ ಆಕ್ಸೆಸ್ ಮಾಡೋಕ್ಕಾಗಲ್ಲ. ಏನಕ್ಕೆ ಅಂತ ಅಂದರೆ ಇದು ಬಂದು ಡೌನ್ ಆಗಿಬಿಟ್ಟಿರುತ್ತೆ. ಯಾಕಂತಂದರೆ ಈ ರಿಸೋರ್ಸ್ ಏನಿರುತ್ತೆ, ಈ ಪರ್ಟಿಕ್ಯುಲರ್ ರಿಸೋರ್ಸು ಈ ಪ್ರಾಜೆಕ್ಟ್ಗೆ ಸಿಕ್ಕಿರಲ್ಲ. ಅವಾಗ ಏನಾಗುತ್ತೆ, ಈ ಪಾಡ್ಸ್ಗಳೆಲ್ಲ ಪೆಂಡಿಂಗ್ ಸ್ಟೇಟಲ್ಲಿ ಉಳಿದ್ಬಿಡುತ್ತೆ. ಈ ರೀತಿ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ನಾವೇನು ಮಾಡ್ತೀವಿ ಅಂತಂದರೆ, ಈ ರಿಸೋರ್ಸ್ ಕೋಟನ್ನು ನೇಮ್ ಸ್ಪೇಸ್ ಲೆವೆಲು ಮತ್ತು ಪಾಡ್ ಲೆವೆಲು ಅಂತ 2 ಲೆವೆಲಲ್ಲಿ ಡಿವೈಡ್ ಮಾಡ್ತೀವಿ. ರಿಸೋರ್ಸ್ ಲೆವೆಲಲ್ಲಿ ಅಂತಂದರೆ ಡೈರೆಕ್ಟಾಗಿ ಅಂದರೆ ನೇಮ್ ಸ್ಪೇಸ್ ಲೆವೆಲಲ್ಲಿ ಅಂತಂದರೆ ಡೈರೆಕ್ಟಾಗಿ ಒಂದೊಂದು ನೇಮ್ ಸ್ಪೇಸ್ಗೆ ಎಷ್ಟು ಮಿನಿಮಮ್ ಮ್ಯಾಕ್ಸಿಮಮ್ ಅಂತ ಅಸೈನ್ ಮಾಡ್ಬಿಡ್ತೀವಿ. ಓಕೆನಾ, ಇವಾಗ ಫಾರ್ ಎಕ್ಸಾಂಪಲ್ ಈ ಪ್ರಾಜೆಕ್ಟ್ 1ಗೆ ಬಂದು ನಾನು ನೇಮ್ ಸ್ಪೇಸ್ ಲೆವೆಲಲ್ಲಿ ಈ ನೇಮ್ ಸ್ಪೇಸ್ಗೆ ಬಂದು ನಾನು ಒಂದು 10 GB ಅಸೈನ್ ಮಾಡ್ತೀನಿ, 10 GB ರ್ಯಾಮ್ನ ಅಸೈನ್ ಮಾಡ್ತೀನಿ. ಅದೇ ರೀತಿ 2 GB CPU ಕೋರ್ನ ಅಸೈನ್ ಮಾಡ್ತೀನಿ. ಅದೇ ರೀತಿ ಇನ್ನು ಮಿಕ್ಕಿದ ಕೆಳಗಡೆ ಎಷ್ಟೆಷ್ಟು ಬೇಕೋ ಅಷ್ಟನ್ನು ಅಸೈನ್ ಮಾಡ್ತೀನಿ ಅಂತ ತಿಳ್ಕೊಳ್ಳಿ. ಓಕೆ, ಇದಕ್ಕೆ ಬಂದು 2 GB ರ್ಯಾಮ್ ಅಸೈನ್ ಆಯಿತು, 2 ಕೋರ್ CPU ಅಸೈನ್ ಆಯಿತು ಅಂತ ತಿಳ್ಕೊಳ್ಳಿ. ಇದರೊಳಗಡೆ ಯಾವುದೇ ರೀತಿ ಪಾಡ್ಗಳ ಒಳಗಡೆನೂ ನಾವು ಅಂದರೆ ಪಾಡ್ ಲೆವೆಲಲ್ಲೂ ಬಂದು ನಾವು ಈ ಪರ್ಟಿಕ್ಯುಲರ್ 1 ಪಾಡ್ಗೆ 0.5 GB ರ್ಯಾಮು, ಅದೇ ರೀತಿ 0.5 CPU ಕೋರ್ CPU ಅಂತ ನಾವು ಪರ್ಟಿಕ್ಯುಲರ್ ಈ ಪಾಡ್ ಒಳಗಡೆ ಡಿಸ್ಟ್ರಿಬ್ಯೂಟ್ ಮಾಡಿರ್ತೀವಿ. ಅವಾಗ ಏನಾಗುತ್ತೆ, ಇದು ಬಂದು ಡೈರೆಕ್ಟಾಗಿ ಇಲ್ಲಿಂದ ಕನ್ಸ್ಯೂಮ್ ಮಾಡ್ಕೊಳ್ಳಲ್ಲ. ಇಲ್ಲಿ ಬಂದು ಈ ಪ್ರಾಜೆಕ್ಟ್ಗೆ ಎಷ್ಟು ಅಸೈನ್ ಆಗಿರುತ್ತೋ ನೇಮ್ ಸ್ಪೇಸ್ಗೆ ಅದ್ರದ್ದು ಮತ್ತೆ ಕನ್ಸ್ಯೂಮ್ ಮಾಡ್ಕೊಳ್ಳುತ್ತೆ. ಇನ್ ಕೇಸ್ ಏನಾದರೂ ಈ ಪಾಡಲ್ಲಿ ಏನಾದರೂ ಫಾಲ್ಟ್ ಇತ್ತು ಅಂತ ಅಂದ್ರೂ ಅದು ಬಂದು ಡೈರೆಕ್ಟಾಗಿ ಬಂದು ಇದಕ್ಕೆ ಎಫೆಕ್ಟ್ ಮಾಡುತ್ತೆ ಹೊರತು, ನೇಮ್ ಸ್ಪೇಸ್ಗೆ ಎಫೆಕ್ಟ್ ಮಾಡುತ್ತೆ ಹೊರತು ಅದು ಬಂದು ಡೈರೆಕ್ಟಾಗಿ ವರ್ಕರ್ ನೋಡಿ ಏನಿದೆ ಅದಕ್ಕೆ ಎಫೆಕ್ಟ್ ಮಾಡಲ್ಲ. ಓಕೆನಾ, ಇದು ಆಲ್ರೆಡಿ 2 GB ರ್ಯಾಮು ಮತ್ತು 2 ಕೋರ್ CPU ಏನು ಅಸೈನ್ ಮಾಡಿರ್ತೀವೋ ಅದಕ್ಕೆ ಮಾತ್ರ ಎಫೆಕ್ಟ್ ಆಗ್ತಾ ಇರುತ್ತೆ ಅಷ್ಟೇ. ಓಕೆನಾ, ಈ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ಏನಿದೆ ಇದು ಮೇ ಬಿ ಡೌನ್ ಆಗ್ಬೋದು, ಬಟ್ ಇನ್ನು ಮಿಕ್ಕಿದಾವೆಲ್ಲ ಯಾವುದೇ ರೀತಿ ಡೌನ್ನು ಅನುಭವಿಸಲ್ಲ. ಓಕೆನಾ, ಈ ರೀತಿ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ನಾವು ಒಂದು ರಿಸೋರ್ಸ್ ಕೋಟನ್ನು ಅಸೈನ್ ಮಾಡ್ತೀವಿ. ಅದರಲ್ಲಿ ಬಂದು ಡಿಫ್ರೆಂಟ್ ಟೈಪ್ಸ್ಗಳಿದೆ, ಆ ರೀತಿ ಬೇಕಾದ್ರೆ ಅಸೈನ್ ಮಾಡ್ಬೋದು. ಇಲ್ಲಿ ನೋಡ್ಬೋದು, ರಿಸೋರ್ಸ್ ಕೋಟನ್ನು ಬಂದು ಈ ರೀತಿ ML ಫೈಲ್ನ ಬರೆದ್ಬಿಟ್ಟು ನೀವು ರಿಸೋರ್ಸ್ ಕೋಟನ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ ನೇಮ್ ಸ್ಪೇಸ್ ಲೆವೆಲಲ್ಲಿ. ಇಲ್ಲಿ ಬಂದು ನಾವು ಡೈರೆಕ್ಟಾಗಿ ಹಾರ್ಡ್ ಕೋಟ ಏನಿದೆ ಅದನ್ನು ಬೇಕಾದ್ರೆ ನಾವು ಅಸೈನ್ ಮಾಡ್ಬೋದು. ಇದರಲ್ಲಿ ಬಂತು ಅಂತಂದರೆ ಪರ್ಟಿಕ್ಯುಲರ್
ನೇಮ್ ಸ್ಪೇಸಲ್ಲಿ ಎಷ್ಟು ಪಾರ್ಟ್ಸ್ಗಳನ್ನ ಮ್ಯಾಕ್ಸಿಮಮ್ ಎಷ್ಟು ಪಾರ್ಟ್ಸ್ಗಳನ್ನ ರನ್ ಮಾಡ್ಬೋದು ಅಂತಲೂ ಬೇಕಾದ್ರೆ ಅಸೈನ್ ಮಾಡ್ಬೋದು. ಅದೇ ರೀತಿ ಎಷ್ಟು ರಿಕ್ವೆಸ್ಟ್ ಸಿ ಪಿ ಯು ಎಷ್ಟು ಕೊಡ್ಬೋದು ಅಂತಲೂ ಇಲ್ಲಿ ನಾವು ಅಸೈನ್ ಮಾಡ್ಬೋದು. ಅದೇ ರೀತಿ ಮ್ಯಾಕ್ಸಿಮಮ್ ಎಷ್ಟು ಗಂಟ ಇದು ಕನ್ಸ್ಯೂಮ್ ಮಾಡ್ಬೋದು ಅನ್ನೋದನ್ನು ಬೇಕಾದ್ರೆ ಕೊಡ್ಬೋದು, ಮಿನಿಮಮ್ಮು. ಅದಾದಮೇಲೆ ಮ್ಯಾಕ್ಸಿಮಮ್ಮು ಈ ಲಿಮಿಟ್ ಬೇಕಾದ್ರೆ ಅಸೈನ್ ಮಾಡ್ಬೋದು. 8 ಸಿ ಪಿ ಯು ಗಂಟೆ 8 ಕೋರ್ ಸಿ ಪಿ ಯು ಗಂಟ ಈ ಪರ್ಟಿಕ್ಯುಲರ್ ನೇಮ್ ಸ್ಪೇಸ್ ಬಂದು ಕನ್ಸ್ಯೂಮ್ ಮಾಡ್ಬೋದು. ಆ ರೀತಿ ನಾವು ಇಲ್ಲಿ ಅಸೈನ್ ಮಾಡ್ಬೋದು. ಅದೇ ರೀತಿ ಲಿಮಿಟ್ ಮೆಮೊರಿ ಬೇಕಾದ್ರೆ ಲಿಮಿಟ್ ಮಾಡ್ಬೋದು. ಮಿನಿಮಮ್ಮು ಎಲ್ಲಿದೆ ಅದು, ಮಿನಿಮಮ್ 8 GB ಗಂಟ ಯೂಸ್ ಮಾಡ್ಕೋಬೋದು, ಮ್ಯಾಕ್ಸಿಮಮ್ ಬಂದು 16 GB ಗಂಟೆ ಯೂಸ್ ಮಾಡ್ಕೋಬೋದು. ಈ ರೀತಿ ನಾವು ಈ ರಿಸೋರ್ಸ್ ಕೋಟಾದಲ್ಲಿ ನಾವು ಅಸೈನ್ ಮಾಡಿ ಪರ್ಟಿಕ್ಯುಲರ್ ನೇಮ್ ಸ್ಪೇಸ್ಗೆ ಒಂದು ಸರ್ಕಲ್ ಥರ ಕ್ರಿಯೇಟ್ ಮಾಡಿ, ಆ ಸರ್ಕಲ್ ಒಳಗಡೆ ಆ ಪರ್ಟಿಕ್ಯುಲರ್ ಪಾರ್ಟ್ಸ್ಗಳು ಡಿಪ್ಲಾಯ್ ಆಗ್ತಾ ಹೋಗುತ್ತೆ. ಅದು ಬಂದು ಯಾವುದೇ ರೀತಿ ಪಾರ್ಟಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಆದ್ರೂ ಅದು ಬಂದು ಯಾವುದೇ ರೀತಿ ವರ್ಕರ್ ನೋಡ್ಗೆ ಅದು ಪ್ರಾಬ್ಲಮ್ ಮಾಡಲ್ಲ. ಓಕೆನಾ. ಈ ರೀತಿ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡೋಕ್ಕೆ ಒಂದು ನಾವು ರಿಸೋರ್ಸ್ ಕೋಟನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಪ್ರಾಕ್ಟಿಕಲ್ ಸೆಷನಲ್ಲಿ ಯಾವ ರೀತಿ ರಿಸೋರ್ಸ್ ಕೋಟನ್ನು ಕ್ರಿಯೇಟ್ ಮಾಡಿ ಯಾವ ರೀತಿ ನಾವು ನೇಮ್ ಸ್ಪೇಸ್ ಲೆವೆಲ್ಲು ಅಥವಾ ಪಾಡ್ ಲೆವೆಲಲ್ಲಿ ಯಾವ ರೀತಿ ರಿಸೋರ್ಸ್ ಕೋಟನ್ನು ಅಸೈನ್ ಮಾಡೋದು ಅಂತ ನೋಡೋಣ. ಇವಾಗ ಬಂದು ನಾವು ಡೆಮೋ ಕಡೆ ಹೋಗೋಣ. ನಮ್ಗೆ ಬೇಕಾಗಿರೋದು ಬಂದು 2 ML ಫೈಲ್ಗಳು ಬೇಕಾಗುತ್ತೆ. ಇದು ಬಂದು ರಿಸೋರ್ಸ್ ಕೋಟಾ ಬಂದು ನಾವು ನೇಮ್ ಸ್ಪೇಸ್ ಲೆವೆಲಲ್ಲಿ ಪರ್ಟಿಕ್ಯುಲರ್ ನೇಮ್ ಸ್ಪೇಸ್ಗೆ ನಾವು ಇಷ್ಟು ಅಂತ ಅಟ್ಯಾಚ್ ಮಾಡ್ತೀವಿ. GB ರ್ಯಾಮು ಅಥವಾ ಏನಿದೆ ಇನ್ಫಾರ್ಮೇಷನ್ ಅದು ಅದರೊಳಗೆ ಫೀಡ್ ಮಾಡ್ತೀವಿ. ಅದಾದಮೇಲೆ ಆ ಪರ್ಟಿಕ್ಯುಲರ್ ನೇಮ್ ಸ್ಪೇಸ್ಗೆ ಅಟ್ಯಾಚ್ ಆದಮೇಲೆ ಆ ಪರ್ಟಿಕ್ಯುಲರ್ ನೇಮ್ ಸ್ಪೇಸಲ್ಲಿ ಇರೋ ಮೆಮೊರಿನ ನಾವು ಈ ಡಿಪ್ಲಾಯ್ಮೆಂಟ್ ML ಫೈಲ್ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಓಕೆ. ಇಲ್ಲಿ ರಿಸೋರ್ಸ್ ಕೋಟಾದಲ್ಲಿ ಬಂತು ಅಂತಂದರೆ ನೀವು ಡಿಫ್ರೆಂಟ್ ಕಾನ್ಫಿಗರೇಷನ್ ನೀವು ಅಪ್ಲೈ ಮಾಡ್ಬೋದು. ಪಾರ್ಟ್ಸು ಎಷ್ಟು ಸಿ ಪಿ ಯು ಬೇಕು, ರಿಕ್ವೆಸ್ಟು ಮತ್ತು ಎಷ್ಟು ಲಿಮಿಟ್ ಮಾಡ್ಬೋದು ಅನ್ನೋದನ್ನು ನೀವು ಡೈರೆಕ್ಟಾಗಿ ಇಲ್ಲಿ ಅಪ್ಲೈ ಮಾಡ್ಬೋದು. ನಾನು ಬಂದು ಇಲ್ಲಿ ಯಾವುದೇ ರೀತಿ ರಿಕ್ವೆಸ್ಟು ಮತ್ತು ಮೆಮೊರಿ ಸಿ ಪಿ ಯು ಲಿಮಿಟ್ಸು ಅದೆಲ್ಲ ಯಾವುದೇ ರೀತಿ ಅಪ್ಲೈ ಮಾಡೋಕ್ಕೋಗಲ್ಲ. ಏನಕ್ಕೆ ಅಂತ ಅಂದರೆ ನಾನು ಬಂದು ಯಾವುದೋ ಥರ್ಡ್ ಪಾರ್ಟಿ ವೆಬ್ಸೈಟಲ್ಲಿ ಹೋಗಿ ಅಲ್ಲಿ ಫ್ರೀ ಕುಬರ್ನೆಟಿಸ್ ಕ್ಲಸ್ಟರ್ನ ಕನ್ಸ್ಯೂಮ್ ಮಾಡ್ತಾ ಇರೋದ್ರಿಂದ ನನಗೆ ಬಂದು ಇದು 2 GB ರ್ಯಾಮು ಮತ್ತು 2 ಕೋರ್ ಸಿ ಪಿ ಯುನ ನಮಗೆ ಕೊಡ್ತಾ ಇದ್ದಾರೆ. ಅದರಿಂದ ನಾನು ಇಲ್ಲಿ ಯಾವುದೇ ರೀತಿ ಅಪ್ಲೈ ಮಾಡೋಕ್ಕೆ ಹೋಗಲ್ಲ. ಜಸ್ಟ್ ಪಾಡ್ ಲೆವೆಲಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ ಅಷ್ಟೇ. ಇನ್ ಕೇಸ್ ನೀವು ಪ್ರೊಡಕ್ಷನ್ ಲೆವೆಲಲ್ಲಿ ಈ ಕಾನ್ಫಿಗರೇಷನ್ ಅಪ್ಲೈ ಮಾಡ್ಕೋಬೋದು ಆರಾಮಾಗಿ. ನಾನು ಬಂದು ಇಲ್ಲಿ ಬೇಕಾದನ್ನು 1 GB ಆ ರೀತಿ ಅಸೈನ್ ಮಾಡ್ಬೋದು, ಬಟ್ ನಾನು ಇಲ್ಲಿ ಅಸೈನ್ ಮಾಡೋಕ್ಕೆ ಹೋಗ್ತಾಯಿಲ್ಲ. ಇನ್ ಕೇಸ್ ಏನಾದರೂ ಅಸೈನ್ ಮಾಡಿದ್ರೆ ನಿಮಗೆ ಇನ್ನೊಂದು ವೀಡಿಯೋ ಮಾಡಿ ತೋರಿಸ್ತೀನಿ. ಓಕೆ. ಇವಾಗ ನಿಮಗೆ ನೇಮ್ ಸ್ಪೇಸ್ ಲೆವೆಲಲ್ಲಿ ಯಾವ ರೀತಿ ರಿಸೋರ್ಸ್ ಕೋಟನ್ನು ಅಟ್ಯಾಚ್ ಮಾಡೋದು ಅಂತ ಗೊತ್ತಾಯಿತು. ಅದೇ ರೀತಿ ಡಿಪ್ಲಾಯ್ಮೆಂಟ್ ML ಫೈಲಲ್ಲಿ ಒಳಗಡೆ ಬಂದು ನಾನು ಪರ್ಟಿಕ್ಯುಲರ್ ಪಾಡ್ಗೆ ಇಷ್ಟು ಅಂತ ನಾನು ಲಿಮಿಟ್ಸ್ನ ಅಸೈನ್ ಮಾಡ್ತೀನಿ, ರಿಸೋರ್ಸು ಮತ್ತು ಲಿಮಿಟ್ಸ್ನ ಅಸೈನ್ ಮಾಡ್ತಾ ಇದ್ದೀನಿ. ಇಲ್ಲಿ ಬಂದು 500, ಅದೇ ರೀತಿ ಇಲ್ಲಿ ಬಂದು 512 ಕೊಟ್ಟಿದ್ದೀನಿ. ಅದೇ ರೀತಿ ಸಿ ಪಿ ಯು ಬಂದು 1 ಕೋರ್ ಕೊಟ್ಟಿದ್ದೀನಿ ಮತ್ತು ಮೆಮೊರಿ ಬಂದು 1 GB ಗಂಟೆ ಯೂಸ್ ಮಾಡ್ಕೋಬೋದು ಅಪ್ ಟು. ಆ ಥರ ನಾನು ಇಲ್ಲಿ ಕಾನ್ಫಿಗರೇಷನ್ ಮಾಡಿದ್ದೀನಿ. ಇದು ಬಂದು ನೀವು ಕಂಟೈನರ್ ಲೆವೆಲಲ್ಲಿ ಕಂಟೈನರ್ ಒಳಗಡೆ ಬಂದು ನೀವು ರಿಸೋರ್ಸನ್ನ ಅಪ್ಲೈ ಮಾಡಬೇಕಾಗುತ್ತೆ. ಇವಾಗ ಬಂದು ನಾನು ಇದನ್ನು ಕಾಪಿ ಮಾಡ್ಕೊಳ್ತೀನಿ. ಕಾಪಿ ಮಾಡಿಕೊಂಡು ನಾನಿಲ್ಲಿ ಪೇಸ್ಟ್ ಮಾಡ್ತೀನಿ. ಇದು ಬಂದು deployment.yml ಅಂತ ಕ್ರಿಯೇಟ್ ಮಾಡ್ತೀನಿ. ಇದರೊಳಗಡೆ ಬಂದು ನಾನು ಪೇಸ್ಟ್ ಮಾಡ್ತೀನಿ, ಸೇವ್ ಮಾಡ್ಕೊಳ್ತೀನಿ. ಅದೇ ರೀತಿ ಇದು ಬಂದು ನೆಕ್ಸ್ಟು ರಿಸೋರ್ಸ್ ಕೋಟಾ ಬಂದು ನಾನು ಬಂದು ಪರ್ಟಿಕ್ಯುಲರ್ ನೇಮ್ ಸ್ಪೇಸ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ. ಯಾವ ನೇಮ್ ಸ್ಪೇಸ್ಗೆ ಅಂತ ಅಂದರೆ ನಾನು ಡಿಫಾಲ್ಟ್ ನೇಮ್ ಸ್ಪೇಸ್ನೇ ತೊಗೊಂಡಿದ್ದೀನಿ. ಇಲ್ಲಿ ಬೇಕಾದ್ರೆ ಯಾವ್ದು ಬೇಕಾದ್ರೂ ಮೆನ್ಷನ್ ಮಾಡ್ಬೋದು. ಇದನ್ನು ನಾನು ಕಾಪಿ ಮಾಡ್ಕೊಳ್ತಾ ಇದ್ದೀನಿ. ಕಾಪಿ ಮಾಡಿಕೊಂಡು RE ಅಂತ ಕೊಟ್ಟು YML ಅಂತ ಕೊಡ್ತೀನಿ. ಓಕೆ. ಇವಾಗ ಬಂದು ನಾನು ಈ ಕುಬರ್ನೆಟಿಸ್ ಕ್ಲಸ್ಟರ್ ಬಂದು 2 GB ರ್ಯಾಮು 2 GB ರ್ಯಾಮು ಮತ್ತು 2 ಕೋರ್ ಸಿ ಪಿ ಯು ಇರೋದ್ರಿಂದ ನಾನು ಇಲ್ಲಿ ಬೇಕಾದರೆ ನೀವು ಆರಾಮಾಗಿ ನೀವು ಎಡಿಟ್ ಮಾಡ್ಕೋಬೋದು. ನಾನೇನು ಮಾಡ್ತೀನಿ ಅಂತ ಅಂದರೆ ಇಲ್ಲಿ ಬಂದು ನಾನು ರಿಕ್ವೆಸ್ಟ್ ಸಿ ಪಿ ಯು 1 ಕೋರ್ ಕೊಡ್ತೀನಿ. ಅದೇ ರೀತಿ ರ್ಯಾಮ್ ಬಂದು ನಾನು 1 GB ಕೊಡ್ತೀನಿ. ಅದೇ ರೀತಿ ಲಿಮಿಟ್ ಬಂದು ನಾನು ಅಪ್ ಟು 2 ಕೋರ್ ಗಂಟೆ ಯೂಸ್ ಮಾಡ್ಕೋಬೋದು, ಈ ರೀತಿ ಕೊಡ್ತೀನಿ. ಯಾಕಂದರೆ ನಮ್ಮದು ಲಿಮಿಟ್ ಇರೋದೇ 2 GB ಅದರಿಂದ ನಾನು ಆದಷ್ಟು ರೆಡ್ಯೂಸ್ ಮಾಡೋಕ್ಕೆ ನೋಡ್ತಾ ಇದ್ದೀನಿ ಅಷ್ಟೇ. ಇನ್ ಕೇಸ್ ಜಾಸ್ತಿ ಇತ್ತು ಅಂತಂದರೆ ನಿಮಗೆ ಎಷ್ಟು ಬೇಕೋ ಅಷ್ಟು ಲಿಮಿಟ್ ಕೊಟ್ಕೋಬೋದು. ಇಲ್ಲಿ ಬಂದು ಅಪ್ ಟು 2 GB ಗಂಟ ಯೂಸ್ ಮಾಡ್ಕೊಳ್ಳೋ ಥರ ನಾನಿಲ್ಲಿ ಸೆಟ್ ಮಾಡ್ತಾ ಇದ್ದೀನಿ. ಓಕೆ. ಅದಾದಮೇಲೆ ಪಾಡ್ ಲೆವೆಲ್ ಬಂದು ನಾನು ಅಪ್ ಟು ಪಾಡು ನೀವು ಬಂದು 2 ಪಾಡ್ ಗಂಟ ನೀವು ಡಿಪ್ಲಾಯ್ ಮಾಡ್ಬೋದು. ಓಕೆನಾ. ಈ ರೀತಿ ನಾನು ಅಸೈನ್ ಮಾಡ್ತಾಯಿದ್ದೀನಿ. ಇಲ್ಲಿ ಬೇಕಾದರೆ ನೀವು ಇನ್ನೂ ಬೇಜಾನು ಕಾನ್ಫಿಗರೇಷನ್ ಅಸೈನ್ ಮಾಡ್ಬೋದು. ಫಾರ್ ಎಕ್ಸಾಂಪಲು PV ಕ್ರಿಯೇಟ್ ಮಾಡಬೇಕು ಪರ್ಟಿಕ್ಯುಲರ್ ನೇಮ್ ಸ್ಪೇಸಲ್ಲಿ, ಅದೆಲ್ಲ ಅಸೈನ್ ಮಾಡ್ಕೋಬೋದು. ಅದನ್ನು ಇನ್ ಡೀಟೇಲಾಗಿ ಇನ್ನೊಂದು ವೀಡಿಯೋ ಮಾಡ್ತೀನಿ ಸಪ್ರೇಟ್
ಸಪ್ರೇಟಾಗಿ ಫುಲ್ ಎಲ್ಲ ಕಾನ್ಫಿಗರೇಷನ್ನು. ಇದರಲ್ಲಿ ಸಿಂಪಲ್ಲಾಗಿ ನೀವು ಈಸಿಯಾಗಿ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳಿ. ಇವಾಗ ನಾನು ಎಲ್ಲ ಅಸೈನ್ ಮಾಡಿದ್ದೀನಿ. ಜಸ್ಟು ಇದನ್ನು ಸೇವ್ ಮಾಡ್ತೀನಿ. ಸೇವ್ ಮಾಡಾದ್ಮೇಲೆ ಮೊದಲು ನಾನು ರಿಸೋರ್ಸ್ ಕೋಟನ್ನು ಅಪ್ಲೈ ಮಾಡ್ತೀನಿ. ಅದಕ್ಕಿಂತ ಮೊದಲು ನಾನು ಯಾವುದೋ ರಿಸೋರ್ಸ್ ಕೋಟನ್ನು ಅಪ್ಲೈ ಮಾಡಿದ್ದೀನಿ ಅಂತ ಚೆಕ್ ಮಾಡ್ತೀನಿ. ಕ್ಯೂಬ್ಸಿಟಿಯಲ್ಲಿ ಗೆಟ್ ರಿಸೋರ್ಸ್ ಕೋಟಾಸ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ಯಾವುದೇ ರೀತಿ ರಿಸೋರ್ಸ್ ಕೋಟ ಅಪ್ಲೈ ಮಾಡಿಲ್ಲ. ಇವಾಗ ಅಪ್ಲೈ ಮಾಡ್ತೀನಿ ಒಂದನ್ನು. -F RE. ಓಕೆ, ಇಲ್ಲೇನೋ ಎರರ್ ಬರ್ತಾ ಇದೆ. ರಿಸೋರ್ಸ್ ಕೋಟಾ ಇನ್ ವರ್ಷನ್ ಕೆನಾಟ್ ಹ್ಯಾಂಡಲ್ ರಿಸೋರ್ಸ್ ಕೋಟಾ ಮಚ್ ರೆಗ್ಯುಲರ್ ಎಕ್ಸ್ಪ್ರೆಷನ್. ಓಕೆ, ಇಲ್ಲೊಂದು ಸ್ವಲ್ಪ ಚೇಂಜಸ್ ಮಾಡ್ತೀನಿ. ರೆಗ್ಯುಲರ್ ಎಕ್ಸ್ಪ್ರೆಷನ್ ಎಲ್ಲ ಒಂದು ಸ್ವಲ್ಪ ಚೇಂಜಸ್ ಇದೆ. ಇದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ. ಓಕೆ, ಇವಾಗ ಕಾನ್ಫಿಗರೇಷನ್ ಅಪ್ಲೈ ಮಾಡೋಣ. ಓಕೆ, ಕ್ರಿಯೇಟ್ ಆಯಿತು, ನೋಡ್ಬೋದು ಇಲ್ಲಿ. ನೆಕ್ಸ್ಟ್ ಬಂದು ನೀವು ಚೆಕ್ ಮಾಡಬೇಕಾಗುತ್ತೆ ರಿಸೋರ್ಸ್ ಕೋಟಾ ಅಪ್ಲೈ ಆಗಿದೆಯೋ ಇಲ್ವೋ ಅಂತ. ಗೆಟ್ ರಿಸೋರ್ಸ್ ಕೋಟಾ ಅಂತ ಕೊಡ್ತು ಅಂತಂದರೆ ಇಲ್ಲಿ ನೋಡ್ಬೋದು ಎಕ್ಸಾಂಪಲ್ ಕೋಟಾ ಅನ್ನೋದು ಒಂದು ಅಸೈನ್ ಆಗಿದೆ. ಅದರಲ್ಲಿ ಬಂದು ಏನೇನು ರಿಕ್ವೆಸ್ಟ್ಗಳು ಅಸೈನ್ ಆಗಿದೆ, ಇಲ್ಲಿ ಬಂದು ಪಾಡ್ ಬಂದು ನೀವು 2 ಪಾಡ್ಸ್ ಗಂಟ ನೀವು ಆರಾಮಾಗಿ ಈ ಪರ್ಟಿಕ್ಯುಲರ್ YAML ಫೈಲಲ್ಲಿ ನೇಮ್ ಸ್ಪೇಸಲ್ಲಿ ನೀವು ಡಿಪ್ಲಾಯ್ ಮಾಡ್ಬೋದು. ಅದೇ ರೀತಿ ಇನ್ ಕೇಸ್ ನೀವೇನಾದರೂ ರಿಸೋರ್ಸು ಅಥವಾ ಲಿಮಿಟ್ ಏನಾದ್ರು ಅಪ್ಲೈ ಮಾಡಿತ್ತು ಅಂತಂದರೆ ಇಲ್ಲೇ ನಿಮ್ಗೆ ತೋರಿಸ್ಬಿಡುತ್ತೆ. ಇಲ್ಲಿ ಫುಲ್ ಡೀಟೇಲಾಗಿ ನಿಮ್ಗೆ ತೋರಿಸ್ಬಿಡುತ್ತೆ. ಓಕೆ, ಇವಾಗ ಬಂದು ನಾನು YAML ಫೈಲ್ನ ಓಪನ್ ಮಾಡ್ತೀನಿ. ಇಲ್ಲಿ ನೋಡ್ಬೋದು, ಇಲ್ಲಿ ರೆಪ್ಲಿಕಾ ಸೆಟ್ 3 ಕೊಟ್ಟಿದ್ದೀನಿ ಈ ಪರ್ಟಿಕ್ಯುಲರ್ ನೇಮ್ ಸ್ಪೇಸ್ ಒಳಗಡೆ. ಇಲ್ಲಿ ನೇಮ್ ಸ್ಪೇಸ್ ಎಕ್ಸಾಂಪಲ್ ಅಂತ ಇದೆ. ಇದನ್ನು ನಾನು ರಿಮೂವ್ ಮಾಡಿಬಿಟ್ಟು ನಾನು ಬಂದು ಡಿಫಾಲ್ಟ್ ಕೊಡ್ತೀನಿ. ಯಾಕಂದರೆ ರಿಸೋರ್ಸ್ ಕೋಟಾ ಕ್ರಿಯೇಟ್ ಮಾಡಿರೋದು ಬಂದು ಡಿಫಾಲ್ಟಲ್ಲಿ ಡಿಫಾಲ್ಟ್. ಓಕೆ, ಇದನ್ನು ಸೇವ್ ಮಾಡ್ತೀನಿ. ಇವಾಗ ಬಂದು ನಾನು ಇಲ್ಲಿ YAML ಫೈಲಲ್ಲಿ ಬಂದು ನಾನು 3 ಕೊಟ್ಟಿದ್ದೀನಿ. ಇವಾಗ 3 ಕ್ರಿಯೇಟ್ ಆಗುತ್ತೋ ಕ್ರಿಯೇಟ್ ಆಗಲ್ವೋ ಅಂತ ಚೆಕ್ ಮಾಡೋಣ. ಕರೆಕ್ಟಾಗಿ ನಮ್ಮದು ಏನಿದೆ ರಿಸೋರ್ಸ್ ಕೋಟಾ ಅಪ್ಲೈ ಆಗಿಲ್ವೋ ಅಂತ. ಜಸ್ಟ್ ಕ್ಯೂಬ್ಸಿಟಿಯಲ್ಲಿ ಅಪ್ಲೈ -F ಇದನ್ನು ಅಪ್ಲೈ ಮಾಡಿದಾಗ ಇಲ್ಲಿ ಕ್ರಿಯೇಟೆಡ್ ಅಂತ ಬಂತು. ಇವಾಗ ಜಸ್ಟ್ ಕ್ಯೂಬ್ಸಿಟಿಯಲ್ಲಿ ಗೆಟ್ ಪಾಡ್ಸ್ ಅಂತ ಕೊಟ್ಟರೆ ನಿಮ್ಗೆ ಡೈರೆಕ್ಟಾಗಿ 2 ಪಾಡ್ಸ್ಗಳು ಮಾತ್ರ ಕ್ರಿಯೇಟ್ ಆಗ್ತದೆ. ಇನ್ನೊಂದು ಪಾಡು ಕ್ರಿಯೇಟ್ ಆಗಲ್ಲ. ಏನಕ್ಕೆ ಅಂತಂದರೆ ನಾವು ಆಲ್ರೆಡಿ ರಿಸೋರ್ಸ್ ಕೋಟಾ ಏನಿದೆ ಅದನ್ನು ಈ ಪರ್ಟಿಕ್ಯುಲರ್ ನೇಮ್ ಸ್ಪೇಸ್ಗೆ 2 ಪಾಡ್ ಮಾತ್ರ ಯೂಸ್ ಮಾಡೋಷ್ಟು ನಾವು ಪರ್ಮಿಷನ್ನ ಕೊಟ್ಟಿದ್ದೀವಿ. ಇವಾಗ ಬಂದು ಇಲ್ಲಿ 2 ಪಾಡ್ಗಳು ಮಾತ್ರ ರನ್ ಆಗ್ತಿದೆ. ಇನ್ನೊಂದು ಪಾಡ್ ಏನಾಗಿದೆ ಅಂತ ಅಂದರೆ ಜಸ್ಟು ಡಿಸ್ಕ್ರೈಬ್ ಮಾಡಿದ್ರೆ ನೀವು ಯಾವುದನ್ನು ಡಿಸ್ಕ್ರೈಬ್ ಮಾಡಬೇಕು, ಡಿಪ್ಲಾಯ್ಮೆಂಟ್ನ ಡಿಸ್ಕ್ರೈಬ್ ಮಾಡಬೇಕು. ಆ ಡಿಪ್ಲಾಯ್ಮೆಂಟ್ ನೇಮ್ ಬಂದು Nginx ಡಿಪ್ಲಾಯ್ಮೆಂಟು. ಇದರೊಳಗಡೆ ಫುಲ್ ಡೌನಲ್ಲಿ ಬಂತು ಅಂತಂದರೆ ನೋಡಿ ರೆಪ್ಲಿಕಾ ಸೆಟ್ ಎಲ್ಲ ಕೊಟ್ಟಿದ್ದಾರೆ. ಎಲ್ಲ ಆದಮೇಲೆ ಇಲ್ಲಿ ನಿಮ್ಗೊಂದು ಎರರ್ ಬಂದಿರುತ್ತೆ ನೋಡಿ, ಫೇಲ್ ಟು ಕ್ರಿಯೇಟು. ಇಲ್ಲಿ ನೋಡ್ಬೋದು Nginx ಡಿಪ್ಲಾಯ್ಮೆಂಟಲ್ಲಿ ಬಂದು ರೆಪ್ಲಿಕಾ ಸೆಟ್ ಕ್ರಿಯೇಟೆಡ್ ಎಷ್ಟು ಕ್ರಿಯೇಟ್ ಆಗಿದೆ, 3ರಲ್ಲಿ ಜಸ್ಟ್ 2 ಮಾತ್ರ ಕ್ರಿಯೇಟ್ ಆಗಿದೆ. ಏನಕ್ಕೆ ಈ ರೀತಿ ಪ್ರಾಬ್ಲಮ್ ಆಗಿದೆ ಅಂತ ನಾವು ಈ ರಿಕ್ವೆಸ್ಟ್ ಕೋಟಾದಲ್ಲಿ ಬಂದು ರಿಸೋರ್ಸ್ ಕೋಟಾದಲ್ಲಿ ಬಂದು ನಾವು ಪರ್ಟಿಕ್ಯುಲರ್ ಮೆನ್ಷನ್ ಮಾಡಿದ್ದೀವಿ. ಜಸ್ಟು 2 ಪಾಡ್ಗಳು ಮಾತ್ರ ನಾವು ಅಲೋ ಮಾಡಿದ್ವಿ. ಅದಕ್ಕೋಸ್ಕರ ಇಲ್ಲಿ ನಿಮಗೆ 2 ಪಾಡ್ಗಳನ್ನ ಮಾತ್ರ ನಿಮಗೆ ಅಲೋ ಮಾಡಿ ಕ್ರಿಯೇಟ್ ಮಾಡೋಕ್ಕೆ ಬಿಡ್ತದೆ. ಅದೇ ರೀತಿ ನೀವು ರಿಸೋರ್ಸ್ ಏನಾದರೂ ಅಪ್ಲೈ ಮಾಡ್ತಾ ಇದ್ದೀವಿ 500 M ಅಂತ ಅಸೈನ್ ಮಾಡಿದಾರಲ್ವ, ಇಲ್ಲಿ ಏನಾದರೂ ನೀವು 3 ಕೋರ್ CPU ಅಂತ ಕೊಡ್ತು ಅಂತಂದರೆ ನಿಮ್ಗೆ ಎರರ್ ಬರುತ್ತೆ ಡೈರೆಕ್ಟಾಗಿಯೇ. ಈ ಥರ ರಿಸೋರ್ಸ್ ಕೋಟಾ ಎಕ್ಸೀಡೆಡ್ ಅಂತ ಸಮಥಿಂಗ್ ಎರರ್ ಬರುತ್ತೆ. ಓಕೆನಾ, ಆ ರೀತಿ ನೀವು ಈ ಪರ್ಟಿಕ್ಯುಲರ್ ರಿಸೋರ್ಸ್ ಕೋಟನ್ನು ನೀವು ಅಪ್ಲೈ ಮಾಡಿಬಿಟ್ಟು ಕಂಟ್ರೋಲ್ ಮಾಡ್ಕೋಬೋದು ಎಲ್ಲ ಪರ್ಟಿಕ್ಯುಲರ್ ನೇಮ್ ಸ್ಪೇಸಲ್ಲಿ. ಇವಾಗ ಬಂದು ನಾನು ರಿಸೋರ್ಸ್ ಕೋಟನ್ನು ಚೇಂಜ್ ಮಾಡ್ತೀನಿ. ಎಲ್ಲಿದೆ ರಿಸೋರ್ಸ್ ಕೋಟನ್ನು ಬಂದು ಪಾಡ್ 2 ಇಂದ ನಾನು ಬಂದು 3 ಮಾಡ್ತೀನಿ. 3 ಮಾಡಿದೆ. ಇವಾಗ ಅಪ್ಲೈ ಮಾಡ್ತೀನಿ. ಅಪ್ಲೈ ಮಾಡಿದೆ. ಇವಾಗ ನೋಡೋಣ. ಅಪ್ಲೈ ಮಾಡಾದ್ಮೇಲೆ ತಿರ್ಗಾ ಇನ್ನೊಂದ್ಸರಿ ನಾವು ಈ ಪರ್ಟಿಕ್ಯುಲರ್ YAML ಫೈಲ್ನ ಅಪ್ಲೈ ಮಾಡಬೇಕಾಗಿಲ್ಲ, ಬಟ್ ಒಂದ್ಸರಿ ಚೇಂಜ್ ಮಾಡಿ ನೋಡೋಣ. ಸ್ವಲ್ಪ ಟೈಮ್ ತಗೊಳುತ್ತೆ. ಗೆಟ್ ಪಾಡ್ಸ್ ಇನ್ ಕೇಸ್ ಏನಾದರೂ ಇಲ್ಲಿ ಆಗಿಲ್ಲ ಅಂತಂದರೆ ಜಸ್ಟು ಇಲ್ಲಿ ಡಿಪ್ಲಾಯ್ಮೆಂಟ್ YAML ಫೈಲ್ ಕಾನ್ಫಿಗರೇಷನ್ ಇದೆಯಲ್ಲ, ಇಲ್ಲಿ ಬಂದು 2ಗೆ ಕೊಡಿ. 2 ಕೊಟ್ಟು ಸೇವ್ ಮಾಡಿ ಇನ್ನೊಂದ್ಸರಿ ಅಪ್ಲೈ ಮಾಡಿ. ಅಪ್ಲೈ ಮಾಡಿದಾಗ 2 ಪಾಡ್ಸ್ಗಳಿದೆ. ಇವಾಗ ಇನ್ನೊಂದ್ಸರಿ ಅಪ್ಲೈ ಮಾಡಿ. ಇಲ್ಲಿ ಬಂದು 3 ಅಸೈನ್ ಮಾಡಿ. 3 ಅಸೈನ್ ಮಾಡಿ ನೀವು WQ ಅಂತ ಕೊಟ್ಟು ಸೇವ್ ಮಾಡಿ. ಜಸ್ಟ್ ಇನ್ನೊಂದ್ಸರಿ ಅಪ್ಲೈ ಮಾಡ್ತು ಅಂತಂದರೆ ಕಾನ್ಫಿಗರ್ಡ್ ಅಂತ ಬಂತು. ಇವಾಗ ಕ್ಯೂಬ್ಸಿಟಿಯಲ್ಲಿ ಗೆಟ್ ಪಾಡ್ಸ್ ಅಂತ ಕೊಡ್ತು ಅಂತಂದರೆ
ಇನ್ನೊಂದು ಪಾಡ್ ರನ್ ಆಗ್ತಾ ಇದೆ ನೋಡಿ ಇಲ್ಲಿ. ಇಲ್ಲಿ ಪೆಂಡಿಂಗ್ ಅಂತ ಬರ್ತಾ ಇದೆ. ಪೆಂಡಿಂಗ್ ಏನಕ್ಕೆ ಬರ್ತಾ ಇದೆ ಅಂತ ಅಂದರೆ ಈ ಪರ್ಟಿಕ್ಯುಲರ್ ನಾವೇನು ಅಸೈನ್ ಮಾಡಿದ್ದೇವೆ ರಿಸೋರ್ಸ್ ಕೋಟ ಅದು ಎಕ್ಸೀಡ್ ಆಗಿದೆ. ಓಕೆನಾ. ಇವಾಗ ಪರ್ಟಿಕ್ಯುಲರ್ ಈ ಮಾಸ್ಟರ್ ನೋಡ್ ಏನಿದೆ, ಈ ಮಾಸ್ಟರ್ ನೋಡಲ್ಲಿರೋ ಡೇಟಾ ಎಲ್ಲ ಕನ್ಸ್ಯೂಮ್ ಮಾಡಿದೆ ಅದು. ಅಂತಂದ್ರೆ ಡೇಟಾ ಮೀನ್ಸ್ ರಿಸೋರ್ಸ್ನ ಕನ್ಸ್ಯೂಮ್ ಮಾಡ್ಕೊಂಡಿದೆ. ಇವಾಗ ನೀವು ಚೆಕ್ ಮಾಡ್ಬೋದು. ಇವಾಗ ಇವೆರಡು ಪರ್ಟಿಕ್ಯುಲರ್ ಪಾಡ್ಗಳಿಗೆ ಎಷ್ಟೆಷ್ಟು ಅಸೈನ್ ಆಗಿದೆ ಅನ್ನೋದನ್ನ ನೋಡೋಣ. ಇಲ್ಲಿ ನೋಡ್ಬೋದು 1 GB 1 ಪಾಡ್ಗೆ ಅಸೈನ್ ಆಗಿದೆ. ಅಂತಂದರೆ ಇಲ್ಲಿ ಏನು ಅಪ್ಲೈ ಮಾಡ್ತಿರೋ ಅದೇ ರೀತಿ ಎಲ್ಲ ಪಾಡ್ಗಳು ಅಸೈನ್ ಮಾಡುತ್ತೆ. ನಮ್ಮ ಹತ್ರ 2 ಪಾಡ್ಗಳು ಇರೋದಲ್ಲ, 2 ಪಾಡಲ್ಲಿ ಬಂದು ಈ ಪರ್ಟಿಕ್ಯುಲರ್ 1 GB 1 ಪಾಡ್ಗೆ ಅಸೈನ್ ಮಾಡಿದೆ, ಇನ್ನೊಂದು GB ಇನ್ನೊಂದಕ್ಕೆ ಅಸೈನ್ ಮಾಡಿದೆ ಅಂತ 2 GB ಅಸೈನ್ ಮಾಡಿದೆ. 2 GB ಅಸೈನ್ ಮಾಡಾದ್ಮೇಲೆ ಈ ಪರ್ಟಿಕ್ಯುಲರ್ ಕ್ಲಸ್ಟರ್ದು ಕೆಪಾಸಿಟಿ ಇರೋದೇ 2 GB ರ್ಯಾಮು ಮತ್ತು 2 ಕೋರ್ CPU. ಅವು ಇವಾಗ ಏನಾಗುತ್ತೆ, ಅದು ಪೆಂಡಿಂಗ್ ಸ್ಟೇಟ್ಗೆ ಹೊಂಟೋಗ್ಬಿಡುತ್ತೆ. ಇನ್ ಕೇಸ್ ಏನಾದರೂ ಇಲ್ಲಿ ಏನಾದರೂ ನೀವು ಇನ್ನೂ ಕಡಿಮೆ ಕೊಟ್ಟಿತ್ತು ಅಂತಂದರೆ 0.5 GI ಏನಾದರೂ ಕೊಟ್ಟಿತ್ತು ಅಂತಂದರೆ ಇನ್ನೊಂದು ಪಾಡ್ ಕ್ರಿಯೇಟ್ ಆಗೋದು.